The other thing about the church is that in the body there is a unity. That unity also must be found in the church. ಇನ್ನೊಂದು ವಿಷಯ, ಒಂದು ಸಭೆಯಲ್ಲಿ, ಒಂದು ಶರೀರದಲ್ಲಿ ಏನಂದರೆ ಐಕ್ಯತೆ ಮುಖ್ಯವಾಗಿರುವಂಥದ್ದು. There is no competition in this body. ಈ ಒಂದು ಶರೀರದಲ್ಲಿ ಒಂದು ಹೋರಾಟ ಇಲ್ಲ, ಸವಾಲಿಲ್ಲ. No part of this body is trying to show I am better than you. ನಾನು ಯಾವ ಒಂದು ಅಂಗನೂ ಇನ್ನೊಂದು ಅಂಗದ ಜೊತೆ ಸ್ಪರ್ಧೆ ಮಾಡಿ ನಾನು ನಿನಗಿಂತ ಉತ್ತಮನು ಅಂತ ಹೇಳ್ತಾ ಇಲ್ಲ. There is no jealousy in this body. ಅಲ್ಲಿ ಒಂದು ಹೊಟ್ಟೆ ಕಿಚ್ಚಿಲ್ಲ. So if you really become a part of the body of Christ, there won't be any jealousy in you of somebody else. ನೀವು ಒಂದು ಕ್ರಿಸ್ತನ ದೇಹವಾದ ಒಂದು ಅಂಗವಾಗಬೇಕು ಅಂದರೆ ಅಲ್ಲಿ ಒಂದು ಹೊಟ್ಟೆ ಕಿಚ್ಚು ಇರೋದಿಲ್ಲ ನಿಮಗೆ. That's how I know I'm a part of the body of Christ. ಹಾಗೆ ನನಗೆ ಗೊತ್ತಾಗುತ್ತೆ ನಾನು ಈ ಸಭೆಯ ಒಂದು ಅಂಗ ಅಂತ. Not ಈ ಸಭೆ, ದೇಹದ ಭಾಗ ಅಂತ. No, body of Christ. ಕ್ರಿಸ್ತನ ದೇಹ ಅಂತ, ಕ್ರಿಸ್ತನ ದೇಹದ ಭಾಗ ಅಂತ. I know I'm a part of the body of Christ. ನಾನು ಕ್ರಿಸ್ತನ ದೇಹದಲ್ಲಿ ಒಂದು ಭಾಗ ಅಂತ ನನಗೆ ಗೊತ್ತಿದೆ. Because I have no jealousy of any person. ನನ್ನಲ್ಲಿ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವ ಪ್ರಮಾಣದಲ್ಲಿ. See, look at your body. Is any part of your body jealous of some other part of the body? ನಿಮ್ಮ ಶರೀರವನ್ನು ನೋಡಿ ಅದರಲ್ಲಿ ಯಾವುದೇ ಅಂಗ ಇನ್ನೊಂದು ಅಂಗದ ಜೊತೆ ಹೊಟ್ಟೆ ಕಿಚ್ಚಿಲ್ಲಿದೆಯಾ? Most of us are right-handed. We write letters and sign checks with the right hand. ಬಹಳಷ್ಟು ಜನ ನಮ್ಮಲ್ಲಿ ಬಲಗೈಯಲ್ಲಿ ಸಹಿಯನ್ನು ಹಾಕ್ತೀವಿ, ಚೆಕ್ ಎಲ್ಲ ಬಲಗೈಯಲ್ಲಿ ಸಹಿ ಹಾಕ್ತೀವಿ. Important jobs we do with our right hand. ನಮ್ಮ ಕೆಲವು ಮುಖ್ಯವಾದ ಕೆಲಸಗಳನ್ನು ಬಲಗೈಯಲ್ಲಿ ಮಾಡ್ತೀವಿ. Is your left hand jealous of your right hand because of that? ಅದರಿಂದ ನಿಮ್ಮ ಎಡಗೈ ಒಂದು ಹೊಟ್ಟೆ ಕಿಚ್ಚು ಪಡುತ್ತಾ ಬಲಗೈಯಲ್ಲಿ ಕೆಲಸ ಮಾಡ್ತಾ ಇದೆ. Supposing your right hand is one day fractured and in a sling. ಒಂದು ಬಲಗೈಗೆ ಮೂಳೆ ಮುರಿದು ನೀವು ಹಾಕಿಕೊಂಡಿರ್ತೀರ ಕಟ್ಟು. Is the left hand very happy? Now I can write all the checks and write the letters. ಎಡಗೈಗೆ ಬಹಳ ಸಂತೋಷ ಆಗ್ಬಿಡ್ತು, ಇವತ್ತಿಂದ ನಾನು ಚೆಕ್ಗೆಲ್ಲ ನಾನು ಸಹಿ ಮಾಡ್ಬೋದು ಅಂತ ಇಲ್ಲ. No, it will do everything to heal the right hand quickly so that the hand can do the job. ಬಲಗೈ ಎಡಗೈ ಏನು ಮಾಡುತ್ತೆ, ಅದು ಸಾಧ್ಯ ಇರೋದನ್ನೆಲ್ಲ ಮಾಡುತ್ತೆ ಬಲಗೈ ಗುಣವಾಗಲಿ ಅಂತ. Do you have that attitude to another brother who is injured or fallen in some way? ನೀವು ಅಂಥ ಮನೋಭಾವವನ್ನು ಹೊಂದಿದ್ದೀರ? ಯಾವುದೇ ಸಹೋದರ ಎಲ್ಲೇ ನೋವಾಗಿರ್ಬೋದು, ಬಿದ್ದಿರ್ಬೋದು, ಹಿಂಜಾರಿರ್ಬೋದು. And the other thing, there's no jealousy, there's no competition also in the body. ಇಲ್ಲಿ ಹೊಟ್ಟೆ ಕಿಚ್ಚು ಇರೋದಿಲ್ಲ, ಶರೀರದಲ್ಲಿ ಸ್ಪರ್ಧೆ ಕೂಡ ಇಲ್ಲ. No part is trying to show I'm better than you, I can do things better than you. ಯಾವ ಅಂಗನೂ ನಾನು ನಿನಗಿಂತ ಉತ್ತಮನು, ನಾನು ನಿನಗಿಂತ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋದಿಲ್ಲ. If you are in competition with some other believer, I don't think you are part of the body of Christ. ನೀವು ಯಾವುದೇ ಇನ್ನೊಬ್ಬ ಸಹೋದರನ ಜೊತೆ ಒಂದು ಸ್ಪರ್ಧೆಯಲ್ಲಿದ್ದರೆ ನೀವು ಕ್ರಿಸ್ತನ ದೇಹದ ಭಾಗ ಅಂತ ನಾನು ಹೇಳೋದಿಲ್ಲ. Tell me which part of your body is in competition with another part. ನೀವು ಹೇಳಿ ಯಾವ ಅಂಗ ನಿಮ್ಮ ಶರೀರದಲ್ಲಿ ಇನ್ನೊಂದು ಅಂಗದ ಜೊತೆ ಸ್ಪರ್ಧೆಯಲ್ಲಿದೆ. That's the other thing I can say honestly, I am not in competition with anybody in the body of Christ. ನಾನು ಪ್ರಾಮಾಣಿಕವಾಗಿ ನನ್ನ ಬಗ್ಗೆ ಹೇಳ್ತೀನಿ, ನಾವು ಯಾವ ಸಹೋದರನ ಪರವಾಗಿ ವಿರುದ್ಧವಾಗಿ ನಾನು ಸ್ಪರ್ಧೆಯಲ್ಲಿಲ್ಲ. No jealousy, no competition. ಹೊಟ್ಟೆ ಕಿಚ್ಚು ಇಲ್ಲ, ಸ್ಪರ್ಧೆ ಇಲ್ಲ. I'm not trying to show that I'm better than anybody else. ನಾನು ಯಾರಿಗೂ ತೋರಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ ನಾನು ಇನ್ನೊಬ್ಬರಿಗಿಂತ ಉತ್ತಮ. That is how I know I'm part of the body of Christ. ಹಾಗೆ ನನಗೆ ಗೊತ್ತಿದೆ ನಾನು ಈ ದೇಹದ ಒಂದು ಭಾಗವಾಗಿದ್ದೇನೆ. What about you? ನಿಮ್ಮ ಬಗ್ಗೆ ಏನು? Are you a member of this body? ಈ ಶರೀರದ ಅಂಗವಾಗಿದ್ದೀರಾ? You're not jealous of anybody. ನೀವು ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚಿಲ್ಲ, competing with anybody, ಯಾರ ಜೊತೆನೂ ಸ್ಪರ್ಧೆ ಮಾಡ್ತಾ ಇಲ್ಲ. And you're not even trying to show that I can do things better than you. ನೀವು ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ನಿನಗಿಂತ ನಾನು ಉತ್ತಮನಾಗಿ ಮಾಡ್ತೀನಿ ಅಂತ. I can preach better than you. ಬೋಧನೆ ಮಾಡ್ತೀನಿ. I can sing better than you. ಹಾಡು ಚೆನ್ನಾಗಿ ಹಾಡ್ತೀನಿ. I can play some instrument better than you. ನಾನು ಒಂದು ಸಂಗೀತವನ್ನು ಚೆನ್ನಾಗಿ ಬಾರಿಸ್ತೀನಿ ನಿನಗಿಂತ. No such thing in the body of Christ. ಕ್ರಿಸ್ತನ ಶರೀರ ದೇಹದಲ್ಲಿ ಈ ಒಂದು ಸ್ಪರ್ಧೆ ಇರೋದಿಲ್ಲ. You know what a wonderful thing if the body in Hubli becomes like that. ಈ ಒಂದು ಹುಬ್ಬಳ್ಳಿಯಲ್ಲಿ ಆ ಶರೀರ ಆ ಥರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. Or in Goa. ಗೋವಾದಲ್ಲಿ ಕೂಡ. Where brothers and sisters, maybe small,
ಬಹಳ ಚಿಕ್ಕದಿರಬಹುದು See, ಸಹೋದರ small, ಸಹೋದರಿ. like a small baby. It's a very small body. ಒಂದು ಚಿಕ್ಕ ಮಗುವಿನ ದೇಹ ಬಹಳ But ಚಿಕ್ಕದಾಗಿರುತ್ತೆ. even in that small baby, there's no competition in the members, no jealousy in the members. ಆ ಒಂದು ಚಿಕ್ಕ ಮಗುವಿನ ದೇಹದಲ್ಲಿ ಕೂಡ ಅಂಗಗಳಲ್ಲಿ ಒಂದು ಸ್ಪರ್ಧೆ There is ಇರುವುದಿಲ್ಲ. no one hand fighting with the other hand, even in a baby. ಒಂದು ಕೈ ಇನ್ನೊಂದು ಕೈ ಜೊತೆ ಜಗಳ ಮಾಡ್ತಾ ಇರೋದಿಲ್ಲ. So many churches you find fighting and quarreling and division and all that. That's not the body of Christ. ಬಹಳಷ್ಟು ಸಭೆಗಳನ್ನು ನೋಡುವಾಗ ಅಲ್ಲಿ ಹೊಟ್ಟೆ ಕಿಚ್ಚು ಸ್ಪರ್ಧೆ ಜಗಳ ಇರೋದನ್ನು ನೋಡಿದ್ರೆ ಅದು ಕ್ರಿಸ್ತನ ದೇಹವೇ ಅಲ್ಲ ಅಂತ ಗೊತ್ತಾಗುತ್ತೆ. There are a bunch of religious people who come together, that's all. ಅಲ್ಲಿ ಕೆಲವು ಧಾರ್ಮಿಕ ಜನರು ಒಟ್ಟಾಗಿ ಬರ್ತಾರೆ ಅಷ್ಟೇ. That's why I told you earlier ನಾನು ಮೊದಲೇ that in the ಹೇಳಿದೆ, midst of all there is a small real church. ಈ ಒಂದು ಎಲ್ಲ ಮಧ್ಯದಲ್ಲಿ ಒಂದು ನಿಜವಾದ ಸಭೆ ಒಂದು ಇರುತ್ತೆ. That is the ಮಧ್ಯದಲ್ಲಿ. body. ಅದು ಒಂದು ದೇಹ. And you must seek to be a part of the body. ಆ ಒಂದು ದೇಹದ ಅಂಗವಾಗಿರಬೇಕು, And for ಭಾಗವಾಗಿರಬೇಕು. that you must be a disciple of Jesus Christ. ಅದು ಆಗಿರಬೇಕು ಅಂದ್ರೆ ನೀವು ಈ ಕ್ರಿಸ್ತನ ಶಿಷ್ಯನಾಗಿರಬೇಕು. And you must judge yourself and not other people. ನೀವು ನಿಮ್ಮನ್ನ ನ್ಯಾಯ ತೀರ್ಮಾನ ಮಾಡಬೇಕು, ಬೇರೆಯವರನ್ನಲ್ಲ. That is another mark of the body of Christ. ಅದು ಇನ್ನೊಂದು ಗುರುತು ಕ್ರಿಸ್ತನ We ಶರೀರಕ್ಕೆ. judge ourselves. ನಮ್ಮನ್ನ ನಾವೇ ನ್ಯಾಯ ತೀರ್ಮಾನ See 1 ಮಾಡ್ಕೊಳ್ಳೋದು. Peter 4. ಒಂದು ಪೇತ್ರ ನೋಡೋಣ. 1 Peter 4 ಒಂದು ಪೇತ್ರ 4ನೇ ಅಧ್ಯಾಯ verse 17. 17ನೇ ವಚನ. Here it says, what is the mark of the family of God? ಇಲ್ಲಿ ಒಂದು ದೇವರ ಒಂದು ಕುಟುಂಬದ ಗುರುತು ಏನು ಅಂತ ಹೇಳುತ್ತೆ. The time has come for the judgment to begin with the household of God. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭ. The house of God is the family of God. ದೇವರ ಮನೆ ಅಂದ್ರೆ ಒಂದು ಕುಟುಂಬವಾಗಿದೆ, And ದೇವರ it says ಕುಟುಂಬ. judgment must begin there. ಅಲ್ಲಿ ನ್ಯಾಯ ವಿಚಾರಣೆ And it ಪ್ರಾರಂಭವಾಗಬೇಕು. must begin with us first. ಅದು ನಮ್ಮಲ್ಲಿ ಪ್ರಾರಂಭವಾಗಬೇಕು ಅಂತ ಹೇಳುತ್ತೆ. So that is the mark of the house of God, ಅದು ಒಂದು ಗುರುತಾಗಿದೆ ದೇವರ of ಮನೆ, the family of God. ಕುಟುಂಬದ ದೇವರ It ಕುಟುಂಬದ ಗುರುತು. consists of people who judge themselves first. ತಮ್ಮನ್ನೇ ತಾವು ನ್ಯಾಯ ತೀರ್ಮಾನ ಮಾಡುವಂತ ಜನರನ್ನ ಹೊಂದಿಕೊಂಡಿರುತ್ತದೆ. The mark of the devil's house is they judge other people first. ಸೈತಾನನ ಮನೆಯ ಗುರುತು ಏನಂದ್ರೆ ಅವರು ಬೇರೆಯವರನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ. There are a lot of people sitting in a church who are actually members of Satan's church, ಸಭೆಯಲ್ಲಿ ಕುಳಿತಿರೋ ಬಹಳಷ್ಟು ಜನ of Satan's house, ಸೈತಾನನ ಮನೆಯ ಭಾಗದವರಾಗಿದ್ದಾರೆ. because they don't judge themselves, they judge other people. ಯಾಕೆ ಅಂದ್ರೆ ಅವರು ತಮ್ಮನ್ನೇ ನ್ಯಾಯ ತೀರ್ಮಾನ ಮಾಡ್ತಾ ಇಲ್ಲ, ಬೇರೆಯವ್ರನ್ನ ನ್ಯಾಯ But ತೀರ್ಮಾನ here it ಮಾಡ್ತಾರೆ. says in the house of God we judge ourselves first. ಇಲ್ಲಿ ಹೇಳುತ್ತೆ ದೇವರ ಮನೆಯಲ್ಲಿರೋರು ತಮ್ಮನ್ನ ತಾವು ನ್ಯಾಯ That ತೀರ್ಮಾನ is one ಮಾಡ್ತಾರೆ. of the marks of God's church. ದೇವರ ಒಂದು ಸಭೆಯ ಒಂದು ಗುರುತಾಗಿದೆ ಇದು. That if there are 10 people there, they are always judging themselves. ಅಲ್ಲಿ 10 ಜನ ಇದ್ರೆ ಅವರು ತಮ್ಮನ್ನೇ ತಾವು ನ್ಯಾಯ ತೀರ್ಮಾನ ಮಾಡ್ತಾರೆ. See, there were many weaknesses in the disciples ಇಲ್ಲಿ ಒಂದು ಶಿಷ್ಯರಲ್ಲಿ ಬಹಳಷ್ಟು ಬಲಹೀನತೆ ಇರುತ್ತೆ. when Jesus was on the earth. ಯೇಸು ಈ ಭೂಮಿ ಮೇಲೆ ಇದ್ದಾಗ, And even at the Last Supper, there was an argument, who is the greatest? ಕಡೆಯ ಊಟದ ಸಮಯದಲ್ಲಿ ಕೂಡ ಅವರು ಯಾರು ಮೊದಲು ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದ್ರು. Many weaknesses. ಬಹಳಷ್ಟು Even ಬಲಹೀನತೆ. Peter was denying the Lord. ಪೇತ್ರನು ಯೇಸುವನ್ನು ಅಲ್ಲಗಳೆದನು. But there was one good, and also another thing, nobody was willing to wash the other people's feet. ಅಲ್ಲಿ at the Last ಇನ್ನೊಂದು Supper. ವಿಷಯ, ಕಡೆಯ ಊಟದ ಸಮಯದಲ್ಲಿ ಇನ್ನೊಬ್ಬರು ಪಾದವನ್ನು ತೊಳಿಲಿಕ್ಕೆ ಯಾರು So ಇರಲಿಲ್ಲ. all these are weaknesses. ಇದೆಲ್ಲ So ಬಲಹೀನತೆಗಳು. many weaknesses you can see at that Last Supper. ಆ ಒಂದು ಕಡೆಯ ಭೋಜನದ ಸಮಯದಲ್ಲಿ ನಾವು ಬಹಳಷ್ಟು But there was ಬಲಹೀನತೆಗಳು ನೋಡಬಹುದು. one good quality that we can see there. ಅದರಲ್ಲಿ ಒಂದು ಒಳ್ಳೆಯ ಗುಣವನ್ನು ನಾವು ನೋಡಬಹುದು. I like that. ಅದಕ್ಕೆ ನನಗೆ ಇಷ್ಟ ಆಗುತ್ತೆ. When Jesus said, ಯೇಸು ಹೇಳಿದಾಗ, one of you is going to betray me, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದು ಕೊಡ್ತಾನೆ ಅಂದಾಗ, they didn't start looking at each other, who's going to betray him. ಅವರು ಯಾರು ಹಿಡ್ಕೊಡ್ತಾರೆ ಅಂತ ಒಬ್ರನ್ನೊಬ್ರು ನೋಡಲಿಲ್ಲ. You know what they said? ಅವ್ರು ಏನು ಹೇಳಿದ್ರು ಗೊತ್ತಾ? You remember? ನಿಮಗೆ ನೆನಪಿದೆಯಾ? What? Each of them said, ಪ್ರತಿಯೊಬ್ಬರು ಹೀಗೆ ಹೇಳಿದ್ರು, Lord, is it me? ಕರ್ತನೇ ಅದು ನಾನಾ ಅಂತ ಕೇಳಿದ್ರು. I love that. ಅದು ನನಗೆ ಬಹಳ ಇಷ್ಟ ಆಗುತ್ತೆ. What a wonderful quality. ಅದು ಎಂಥ ಒಳ್ಳೆಯ ಗುಣ ಅದು. Lord, is it me? ಕರ್ತನೇ ಅದು ನಾನಾ. One person is going to betray me, Jesus said. ಯೇಸು ಹೇಳಿದ್ರು ಒಬ್ಬನು ಹಿಡ್ಕೊಡ್ತಾನೆ And ನನ್ನ. everybody says, maybe me. ನಾನಿರ್ಬಹುದಾ ಅಂತ ಹೇಳಿದ್ರು. Not it may be him. I think it is him only. ಅವನಿರ್ಬಹುದು ಅಂತ ಹೇಳಿ, I think it's that guy there. ಅವನೇ ಇರ್ಬೋದು ಅಂತ That is what we ಹೇಳಿ hear today. ನಾವು ಅದನ್ನೇ ನೋಡ್ತೀವಿ ಇವತ್ತು. What a wonderful attitude to say, Lord, it may be me.
ಎಂಥ ಒಳ್ಳೆಯ ಮನೋಭಾವ ಅದು, ನಾನೇ ಇರಬಹುದು ಅಂದ್ಕೊಳ್ಳೋದು. Supposing the Lord comes here now ಕರ್ತನು ಇವಾಗ ಬರ್ತಾನೆ ಅಂತ ಅನ್ಕೊಳ್ಳೋಣ and says, one of you is going to commit a terrible sin tomorrow. ನಾಳೆ ದಿವಸ ನಿಮ್ಮಲ್ಲಿ ಒಬ್ಬನು ಬಹಳ ದೊಡ್ಡ ಪಾಪವನ್ನು ಮಾಡ್ತೀರಾ ಅಂತ ಹೇಳ್ತಾರೆ. And you start looking around, who is that? ನೀವು ಸುತ್ತ ನೋಡ್ತೀರಾ ಯಾರಿರ್ಬೋದು ಅಂತ. No, say, Lord, maybe me. ಆಗಲ್ಲ, ಕರ್ತನೆ ಅದು ನಾನಿರ್ಬೋದು. Please protect me that I don't dishonor your name. ನಿನ್ನ ಹೆಸರನ್ನ ಅವಮಾನ ಮಾಡದೇ ಇದ್ದಂಗೆ ನನಗೆ ಕಾಪಾಡು ಸ್ವಾಮಿ. You're speaking about one person here who's going to commit some terrible thing tomorrow. ನಾವು ಒಬ್ಬನ ಬಗ್ಗೆ ಮಾತಾಡ್ತಾ ಇದ್ದೀವಿ, ನಾಳೆ ದಿವಸ ದೊಡ್ಡ ಪಾಪವನ್ನು ಮಾಡುವಂತ. Don't say it will never be me. ನೀವು ನಾನಲ್ಲ ಅಂತ ಹೇಳ್ಬೇಡಿ. That's what Peter said. ಪೇತ್ರ ಹೇಳಿದನು ನಾನಲ್ಲ ಅಂತ. You know what happened to him? That night itself he fell. ಏನಾಯ್ತು ಅಂತ ನಿಮಗೆ ಗೊತ್ತು, ಆತ ಆ ದಿವಸನೇ ಬಿದ್ದ. There's a verse in 1 Corinthians in chapter 10 1 ಕೊರಿಂಥ 10ರಲ್ಲಿ ನಾವು ನೋಡ್ತೇವೆ, which says, ಅದೇನು ಹೇಳುತ್ತೆ ಅಂದರೆ, it's a very important verse, ಬಹಳ ಮುಖ್ಯವಾದ ವಚನ, verse 12. 12ನೇ ವಚನ. Let the one who thinks he will stand be careful lest he fall. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. You think you'll stand? ನೀವು ನಿಂತಿದ್ದೀವಿ ಅಂತ ಅನ್ಕೊಂತೀರಾ? You be careful, you're the first one who's going to fall. ನೀವು ಎಚ್ಚರಿಕೆಯಾಗಿರಿ, ನೀವೇ ಮೊದಲು ಬೀಳೋದು. There's a great safety in judging ourselves first. ನಮ್ಮನ್ನು ನಾವು ನ್ಯಾಯ ತೀರ್ಮಾನದಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಕಾಪಾಡುವಿಕೆ ಇದೆ.